ಎಕ್ಸ್ಪೆಂಡಬಲ್ ಇರೋ ಥರದ್ದು ನೋಡ್ರಿ. ಇದು ಸೊಂಟ. ಇಲ್ಲಿ 30 ಇಲ್ಲ ಇಲ್ವಾ? 30 40 30 ಇದು ಹಂಗಷ್ಟೇ ಐತೆ 30 ತಗೋ. ನೋ ನೋ ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸೊ ನೋಡಿದ್ರಲ್ವಾ, ಫಸ್ಟ್ ಡೇ ವ್ಲಾಗಲ್ಲಿ ಶಾಪಿಂಗ್ ವ್ಲಾಗ್ನ ಹಾಕಿದ್ದೆ ವಿಡಿಯೋನ. ಸೊ ಇದು ಅದೇ ವಿಡಿಯೋ. ಸೊ ನಾನು ಫಸ್ಟು ಒಂದು ಅಂಗಡಿಗೆ ಹೋದ್ವಿ, ಅಲ್ಲಿ ನಿಯರೆಸ್ಟ್ ಇರೋವಂಥ ಒಂದು ಅಂಗಡಿಗೆ ಹೋದ್ವಿ. ಅಲ್ಲಿ ಒಂದು ಸ್ವಲ್ಪ ಕಲೆಕ್ಷನ್ ನೋಡಿದ್ವಿ, ಬಟ್ ಅಲ್ಲೇನು ನಮಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಅಂದರೆ ಅವನ ಸೈಜು ಕೂಡ ಸಿಗಲಿಲ್ಲ, ಅವನ ಸೈಜಿಗೆ ಬಟ್ಟೆಗಳು ಸಿಗಲಿಲ್ಲ. ಹಾಗಾಗಿ ಇವಾಗ ರೀಲ್ಸಲ್ಲೆಲ್ಲ ಅಂಗಡಿಗಳು ತೋರಿಸ್ತಾರಲ್ವ, ಸೊ ಮಕ್ಕಳ ಬಟ್ಟೆಗಳು ಮತ್ತು ದೊಡ್ಡವ್ರದ್ದು ಜೀನ್ಸ್ ಪ್ಯಾಂಟು ಮತ್ತು ಶರ್ಟ್ ಇದೆಲ್ಲ ತೋರಿಸ್ತಾರಲ್ವ, ಆ ಒಂದು ಲೊಕೇಶನ್ನ ಸರ್ಚ್ ಮಾಡಿಕೊಂಡು ಬೇರೆ ನೆಕ್ಸ್ಟ್ ಎಲ್ಲಾದರೂ ನೋಡೋಣ ಅಂತ ಹೇಳಿಬಿಟ್ಟು ಬೇರೆ ಕಡೆ ಹೋಗ್ತಾ ಇದ್ದೀವಿ. ಆ ಅಂಗಡೀಲಿ ನಮಗೇನು ಅಷ್ಟೊಂದು ಕಲೆಕ್ಷನ್ ಸಿಗಲಿಲ್ಲ, ಬಟ್ ಅವನಿಗೆ ಸೈಜು ಕೂಡ ಪರ್ಫೆಕ್ಟ್ ಆಗಲಿಲ್ಲ. ಹಾಗಾಗಿ ಈಗ ಬೇರೆ ಕಡೆ ಹೊರಟಿದ್ದೀವಿ. ಸೊ ಹಾಗೆ ಒಂದು ವ್ಲಾಗ್ನ ಮಾಡಿಕೊಂಡೆ. ಹಾಗೆ ಯಾರೆಲ್ಲ ವ್ಲಾಗ್ನ ಹೊಸದಾಗಿ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಎಲ್ಲಿ ಬಂದಿದ್ದೀವಿ? ಯಾರಿದು? ಜಯನಗರ್ಗೆ ಇದು ಶಾಪಿಂಗ್ ಮಾಡಕ್ಕೆ ಬಂದಿದ್ದೀವಿ ಫ್ರೆಂಡ್ಸ್. ಯಾರಿಗೆ ಶಾಪಿಂಗು? ನನಗೆ. ಇಲ್ಲಿ ನನ್ನ ಟಾಪಿಕ್ ಅಂಕಿ ಟಾಪಿಕ್ ಹೊಸದು. ಊಟಕ್ಕೆ ಹೋಟ್ಲು ಹುಡುಕೊಂಡು ಕೂತಿದ್ದೀವಿ ಇಲ್ಲಿ. ಹೋಟೆಲ್ ನಮ್ಮಪ್ಪ ಹೋಗಿ ಕಾರ್ ತಗೊಬರಕ್ಕೆ ಹೋಗೋದು. ಇದು ಎಲೆಕ್ಟ್ರಿಕ್ ಸೈಕಲ್ ನೋಡಿ ಫ್ರೆಂಡ್ಸ್. ಒಂದು ಸೈಕಲ್ ಕೊಡಿಸ್ತಾ ಇಲ್ಲ. ಸೈಕಲ್ ಎಲ್ಲ ಕೊಡ್ಸಲ್ಲ ಇದು. ಈಗ ಬೇಡ, ಮದುವೆ ಆದ್ಮೇಲೆ. ಯಾರ್ದು? ಅಪ್ಪಾಜಿದು. ಅಪ್ಪಾಜಿದು? ಹಾ, ಅಪ್ಪಾಜಿದ ನಿಂದ? ಅಪ್ಪಾಜಿದು. ಅಪ್ಪಾಜಿದು ನಿಂದಾದ್ಮೇಲೆ ಕೊಡಿಸ್ತೀವಿ ಬಿಡು. ಹಾ, ಆಗಿನ ಹೊಸ ಸೈಕಲ್ ಬಂದಿತ್ತು. ಹಾಗೆ ನಮ್ಮದು ಶಾಪಿಂಗ್ ಎಲ್ಲ ಮುಗೀತು. ಅದೆಲ್ಲ ಆದಮೇಲೆ ಸುಮಾರು ಟೈಮ್ ಆಗಿತ್ತು. ನಾವು ಮನೆಯಿಂದ ಹೊರಟಿದ್ದೇ ತುಂಬ ಲೇಟ್ ಆಗಿತ್ತು. ನಾವು ಬೆಳಗ್ಗೆ ಬರೋವಾಗ ನಮ್ಮ ಸಿಸ್ಟರ್ ಏನಿದ್ದಾರೆ, ಈಗ ನನ್ನ ಮೈದನ ಮದುವೆ ಆಗ್ತಿದ್ದಾರಲ್ಲ ಹುಡುಗಿ, ಅವ್ರ ಮನೆಗೂ ಕೂಡ ಹೋಗಿ ಅವ್ರನ್ನ ಮಾತಾಡಿಸ್ಕೊಂಡು ಬರೋದು ನಮಗೆ ಲೇಟ್ ಆಗೋಯಿತು. ಆನ್ ದ ವೇ ಹೋಗ್ತಾ ಅವ್ರನ್ನ ಹಾಗೆ ಮಾತಾಡಿಸ್ಕೊಂಡು ಹೋಗೋಣ ಅಂತಲೇ ನಾವು ಪ್ಲ್ಯಾನ್ ಮಾಡಿಕೊಂಡು ಹೊರಟಿದ್ದು. ಅವರನ್ನೆಲ್ಲ ಮಾತಾಡಿಸ್ಕೊಂಡು ಹೋಗೋಷ್ಟರಲ್ಲಿ ನಮಗೆ ಟೈಮ್ ಆಗಿದ್ದರಿಂದ ನಾವು ಸ್ವಲ್ಪ ಲೇಟೇ ಆಯಿತು. ಬೆಂಗಳೂರಿಗೆ ಹೋಗಿ ಶಾಪಿಂಗ್ ಎಲ್ಲ ಮಾಡೋಷ್ಟರಲ್ಲಿ ಒಂದು 3 ಗಂಟೆ ಆಗೋಯಿತು. ಹೊಟ್ಟೆ ಕೂಡ ಹಸ್ತಿತ್ತು, ಊಟ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಊಟ ಮಾಡಿಕೊಂಡು ಮತ್ತು ಇಲ್ಲಿ ನಾಳೆ ಸೋಮವಾರ ಆಗಿರೋದ್ರಿಂದ ಹೂ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಮತ್ತೆ ಇಲ್ಲಿ ಹೂ ತೊಗೊಳ್ಳೋಣ ಅಂಥೇಳಿ ಮತ್ತೆ ಬಂದ್ವಿ. ಸೊ ಹೂ ಎಲ್ಲ ತೊಗೊಂಡು ಈಗ ಮನೆ ಕಡೆ ಹೊರಡಬೇಕು. ಸೊ ಮನೆಗೆ ಹೋಗಿ ಬಟ್ಟೆಗಳು ಯಾವ ಥರ ತೊಗೊಂಡ್ವಿ, ಯಾವ ಥರ ಬಟ್ಟೆಗಳನ್ನ ಅವನಿಗೆ ತೊಗೊಂಡ್ವಿ, ಅವನಿಗಷ್ಟೇ ತೊಗೊಂಡಿದ್ದು. ಈಗ ಮದುವೆ ಇದೆಯಲ್ವಾ, ಸೊ ಮದುವೆಗೂ ಕೂಡ ಎಲ್ಲನೂ ಬೇಕಾಗತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ಜಾಸ್ತಿನೇ ತೊಗೊಂಡ್ವಿ. ಡೈಲಿ ಅವನಿಗೆ ಯೂಸ್ ಆಗುತ್ತೆ, ಮದುವೆಗೆ ಓಡಾಡೋದು ಇದ್ದೇ ಇರುತ್ತೆ. ಹಾಗಾಗಿ ಅವನಿಗೆ ಸ್ವಲ್ಪ ಬಟ್ಟೆಗಳು ಬೇಕಿತ್ತು. ಇವಾಗ ನಮಗೂ ಕೂಡ ಅಷ್ಟೇ ಬಟ್ಟೆಗಳು ತುಂಬ ಬೇಕಾಗತ್ತೆ. ಹಂಗಾಗಿ ಅವನಿಗೂ ಕೂಡ ಸ್ವಲ್ಪ ಬಟ್ಟೆಗಳು ಜಾಸ್ತಿನೇ ತೊಗೊಂಡ್ವಿ. ಅದನ್ನು ನಾನು ಬಟ್ಟೆಗಳು ಯಾವ್ದ್ಯಾವುದು ತೊಗೊಂಡ್ವಿ ಅಂತ ಹೇಳಿಬಿಟ್ಟು ನಾನು ಮನೆಗೆ ಹೋಗಿ ತೋರಿಸ್ತೀನಿ, ನೋಡ್ತಾ ಇರಿ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸೊ ಈ ವಿಡಿಯೋ ನಾನು ಶಾಪಿಂಗ್ ವಿಡಿಯೋ ಜೊತೆ ನಾನು ಏನೇನು ಶಾಪಿಂಗ್ ಮಾಡಿದೆ ಅಂಥೇಳಿ ಇವತ್ತು ತೋರಿಸೋಣ ಅಂತ ಬಂದಿದ್ದೀನಿ. ಸೊ ಇವತ್ತು ನಾನು ನಿನ್ನೆ ನಾವು ಹೋಗಿದ್ದು ನನ್ನ ಮಗನಿಗೆ ಬಟ್ಟೆ ತೊಗೊಳ್ಳೋಣ ಅಂಥೇಳಿ, ಅವನಿಗೆ ಶಾಪಿಂಗ್ ಮಾಡೋಣ ಅಂತ.
ಅವನಿಗೆ ಆಲ್ಮೋಸ್ಟು 1 ಇಯರೇ ಆಗಿತ್ತು ಅವನಿಗೆ ಬಟ್ಟೆ ಎಲ್ಲ ಕೊಡಿಸಿ. ನಾವೇನಂದರೆ ಒಂದು ಸಲ ಲಮ್ಸಮ್ಮಾಗಿ ಒಂದು ಸಲ ತೊಗೊಂಡ್ಬಿಡ್ತೀವಿ ಬಟ್ಟೆಗಳೆಲ್ಲ. ಅವನಿಗೆ ಪದೇ ಪದೇ ಏನೂ ಕೊಡ್ಸೋಕ್ಕೆ ಹೋಗಲ್ಲ. ಒಂದು ಸಲ ಒಂದು 10 ಜೊತೆ 15 ಜೊತೆ ಸೊ ಈ ಥರ ಲಮ್ಸಮ್ಮಾಗಿ ಕೊಡಿಸ್ಬಿಡ್ತೀವಿ. ಹಂಗಾಗಿ ಸುಮ್ಮನೆ ಪದೇ ಪದೇ ತೊಗೊಳೋದು ಬೇಡ ಅಂತ ಹೇಳಿಬಿಟ್ಟು, ಏಕೆಂದರೆ ಅವನು ಸ್ಕೂಲ್ಗೆ ಹೋಗ್ತಾನೆ, ಸ್ಕೂಲ್ ಯೂನಿಫಾರ್ಮ್ ಹಾಕ್ಕೊತಾನೆ. ಮನೇಲಿದ್ದಾಗಷ್ಟೇ ಅವ್ನಿಗೆ ಡೈಲಿ ವೇರ್ ಬೇಕಾಗುತ್ತೆ, ಮತ್ತು ಹೊರಗಡೆ ಹೋಗೋಕ್ಕೆ ಒಂದು ಕ್ಯಾಶುಯಲ್ ವೇರ್ ಕೊಡಿಸಿರ್ತೀವಿ. ಸೊ ಅದು ಬಿಟ್ಟರೆ ಮನೇಲಿ ಹಾಕ್ಕೊಳ್ಳೋ ಅಂಥದ್ದೇ ಅವನಿಗೆ ಶಾರ್ಟ್ಸು, ಟಿ ಶರ್ಟ್ಸು, ಸೊ ಆ ರೀತಿ ಕೊಡಿಸಿರ್ತೀವಿ. ಅದು ವರ್ಷಕ್ಕೊಂದು ಸಲ, ನಾವು ವರ್ಷಕ್ಕೆ 1 ಸಲ ಇಲ್ಲ 2 ಸಲ ಅಂತೂ ನಾವು ಬಟ್ಟೆನ ಅವ್ನಿಗೆ ಕೊಡಿಸ್ತೀವಿ. ಸೊ ಇವಾಗ ಹಬ್ಬ ಬರ್ತಾಯಿದೆ, ಮತ್ತು ಯುಗಾದಿ ಹಬ್ಬ ಇದೆಯಲ್ವಾ, ಹಾಗೆ ನಮ್ಮ ಮನೇಲಿ ಒಂದು ಮದುವೆ ಕೂಡ ನಡೀತಾ ಇದೆ. ಸೊ ಇನ್ನು ಏಪ್ರಿಲ್ ತಿಂಗಳಲ್ಲಿ ನನ್ನ ಮೈದಂದು ಒಂದು ಮದುವೆ ಸ್ಟಾರ್ಟ್ ಆಗ್ತಾಯಿದೆ. ಸೊ ಇವಾಗ ಅದಕ್ಕೂ ಕೂಡ ಕೆಲವೊಂದಷ್ಟು ಬಟ್ಟೆಗಳು ಬೇಕಿತ್ತು. ನಾವು ಈಗ ಮದುವೆ ಅಂದಮೇಲೆ ತುಂಬ ಓಡಾಡೋದಿರುತ್ತೆ. ಸೊ ನಾವು ಎಲ್ಲ ಕಡೆ ಓಡಾಡಬೇಕಾದ್ರೆ ನಾವು ಬಟ್ಟೆಗಳು ಬೇಕೇ ಬೇಕು. ಹಾಗಾಗಿ ಅವನಿಗೂ ಕೂಡ ಇರಲಿ ಅಂತ ಹೇಳಿಬಿಟ್ಟು ಅವನಿಗೂ ಕೂಡ ಒಂದಷ್ಟು ಜಾಸ್ತಿನೇ ಬಟ್ಟೆನ ಕೊಡಿಸಿದ್ದೀವಿ. ಸೊ ಅದನ್ನು ಅವನಿಗಷ್ಟೇ ಶಾಪಿಂಗ್ ಮಾಡೋಕ್ಕೆ ನಾವು ಬೆಂಗಳೂರಿಗೆ ಹೋಗಿದ್ದು, ಜಯನಗರಕ್ಕೆ ಹೋಗಿ ಶಾಪಿಂಗ್ ಮಾಡಿಕೊಂಡು ಬಂದ್ವಿ. ಇನ್ನು ನಮ್ಮದು ಸ್ಯಾರೀಸ್ ಎಲ್ಲ ಏನೂ ತೊಗೊಂಡಿಲ್ಲ. ಸೊ ಸ್ಯಾರೀಸ್ ಎಲ್ಲ ಇವಾಗ ಸದ್ಯಕ್ಕೆ ತೊಗೊಳೋದು ಬೇಡ, ಯಾಕೆಂದರೆ ಮದುವೆಗೂ ಕೂಡ ತೊಗೋಬೇಕಲ್ವಾ. ಸೊ ಎರಡೆರಡು ಖರ್ಚಾಗ್ಬಿಡುತ್ತೆ, ಬೇಡ ಅಂದ್ಬಿಟ್ಟು ಈಗ ಹಬ್ಬಕ್ಕೆ ಏನು ತೊಗೊಂಡಿಲ್ಲ. ಲಾಸ್ಟ್ ಒಂದು 2-3 ಮಂತ್ಸ್ ಬ್ಯಾಕು ನಾವು ಟಾಪ್ಸು, ಡ್ರೆಸ್ಸಸ್ ಎಲ್ಲ ಒಂದು ಕೊಡಿಸಿದ್ರು ಸೊ ಯಜಮಾನ್ರು. ಅವಾಗೂ ಕೂಡ ಜಯನಗರ ಚಿಕ್ಕಪೇಟೆಗೇನೋ ಹೋಗಿ ತೊಗೊಂಡು ಬಂದಿದ್ವಿ. ಒಂದು 5 ಜೊತೆ ಟಾಪ್ಸು ಮತ್ತು ಪ್ಯಾಂಟ್ ಎಲ್ಲ ತೊಗೊಂಡು ಬಂದಿದ್ದೆ. ಅದೇ ಇದೆ ಸದ್ಯಕ್ಕೆ. ಇವಾಗ ಅದನ್ನೇ ವೇರ್ ಮಾಡ್ತೀನಿ ನಾನು. ಇನ್ನು ಮದುವೆಗೆಲ್ಲ ಸೀರೆ ಶಾಪಿಂಗು ಮತ್ತು ತುಂಬ ಇದೆ ಶಾಪಿಂಗ್ ಮಾಡೋದು. ಸೊ ಹಾಗಾಗಿ ಬೇಡ ಅಂತ ಹೇಳಿಬಿಟ್ಟು ನಾನಿವಾಗ ಹಬ್ಬಕ್ಕೆ ಜಾಸ್ತಿ ಏನೂ ಸ್ಪೆಂಡ್ ಮಾಡ್ತಾಯಿಲ್ಲ. ನನ್ನ ಇನ್ನೂ ಒಂದು 3 ಜೊತೆ ಟಾಪ್ಸು ಮತ್ತು ಪ್ಯಾಂಟ್ಸ್ ಎಲ್ಲ ಹಾಗೆ ಇದೆ. ಸೊ ಅದರಲ್ಲಿ ಈ ವರ್ಷ ಹಬ್ಬ ಮಾಡೋಣ ಅಂಥೇಳಿ, ಅದು ಕೂಡ ಹೊಸ ಬಟ್ಟೆನೇ ಅಲ್ವಾ. ಸೊ ಒಂದು ಟೈಮಲ್ಲಿ ನಮಗೆ ಬೇರೆಯವರ ಬಟ್ಟೆ ಹಾಕ್ಕೊಂಡು ನಾವು ಕಾಲ ಕಳೆದಿದ್ದಿದೆ. ಬಟ್ ಈಗ ಹೊಸ ಬಟ್ಟೆನೇ ಬೇಕು ಅಂತ ಅಂದರೆ ಆಗಲ್ಲ. ಸೊ ಇರೋದ್ರಲ್ಲಿ ಮ್ಯಾನೇಜ್ ಮಾಡಬೇಕು ಅಷ್ಟೇ. ಸೊ ಇವಾಗ ನನ್ನ ಮಗನಿಗೆ ಯಾವ ಥರ ಬಟ್ಟೆ ತೊಗೊಂಡಿದ್ದೀನಿ ಅಂತ ಹೇಳಿಬಿಟ್ಟು ತೋರಿಸ್ತೀನಿ ಬನ್ನಿ. ಹಾಗೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೋಡ್ತಾ ಇರ್ಬೋದು, ಇದು ಶರ್ಟ್ ಈ ಥರ ಬರುತ್ತೆ. ತುಂಬ ಚೆನ್ನಾಗಿದೆ ಫ್ಯಾಬ್ರಿಕ್ಕು. ಇವಾಗ ಆಲ್ಮೋಸ್ಟ್ ಎಲ್ಲ ಟ್ರೆಂಡಲ್ಲಿರೋದು ಇದೇ ಥರ ಶರ್ಟು. ಹಾಗಾಗಿ ಅವನಿಗೆ ತುಂಬ ಇಷ್ಟ ಆಯಿತು ಈ ಶರ್ಟು. ಸೊ ಇದೇ ಥರ ಶರ್ಟ್ ನಮಗೆ ಕಲೆಕ್ಷನ್ ತುಂಬ ಚೆನ್ನಾಗಿ ಸಿಕ್ತು. ಫಸ್ಟು ಒಂದು ಅಂಗಡಿಗೆ ಹೋದ್ವಿ, ಅಲ್ಲಿ ನಮಗೆ ಎಷ್ಟೊಂದೇನು ಕಲೆಕ್ಷನ್ ಸಿಗಲಿಲ್ಲ, ಹಾಗೆ ಅವನ ಸೈಜ್ ಕೂಡ ಸಿಗಲಿಲ್ಲ. ಸೊ ಆಮೇಲೆ ನಾವು ರೀಲ್ಸಲ್ಲಿ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಕೆಲವೊಂದಷ್ಟು ವೀಡಿಯೋಸ್ನ ಸೇವ್ ಮಾಡಿಕೊಂಡು ಇಟ್ಕೊಂಡಿದ್ವಿ. ಸೊ ಒಂದು ಅಂಗಡಿನೆಲ್ಲ ಸರ್ಚ್ ಮಾಡಿಬಿಟ್ಟು ನಾವು ಇನ್ನೊಂದು ಅಂಗಡಿಗೆ ಹೋಗ್ಬಿಟ್ಟು ತಂದಿದ್ದು. ಸೊ ಅಲ್ಲಿ ಕಲೆಕ್ಷನ್ ತುಂಬ ಚೆನ್ನಾಗಿದೆ ಮಕ್ಕಳಿಗೆ, ಮತ್ತು ದೊಡ್ಡವ್ರಿಗೂ ಕೂಡ ಅಷ್ಟೇ. ಜೀನ್ಸ್ ಪ್ಯಾಂಟ್ ಆಗ್ಬೋದು, ಶರ್ಟು ಎಲ್ಲರೂ ಕೂಡ ಚೆನ್ನಾಗಿದೆ. ಸೊ ನೋಡಿ ಈ ಥರ ಶರ್ಟ್ ಇದೆ. ಸೊ ಇದೇ ಥರದ್ದು 3 ಶರ್ಟ್ ತೊಗೊಂಡಿದ್ದೀವಿ. ಇದು ಇದೇ ಥರ ಅಂದರೆ ಕಲರ್ ಚೇಂಜ್ ಅಷ್ಟೇ. ನೋಡಿ ಇದು ಒಂದು ಕಲರು, ಇದು ಒಂದು ಕಲರು, ಹಾಗೆ ಇದು ಒಂದು ಕಲರ್.
ಅವನಿಗೆ ತುಂಬ ಇಷ್ಟ ಆಯಿತು. ಅವನಿಗೆ ಈ ಥರ ಶರ್ಟ್ ಇದನ್ನು ನೋಡಿದ ತಕ್ಷಣ ಅವನಿಗೆ ತುಂಬಾ ಖುಷಿಯಾಗೋಯಿತು. ಅವನಿಗೆ ತುಂಬ ಇಷ್ಟ ಆಯಿತು ಈ ಥರ ಶರ್ಟು. ಜೀನ್ಸ್ ಮೇಲೆ ಹಾಕ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿದೆ. ಅವನಿಗೆ ನಾರ್ಮಲ್ ಟೀ ಶರ್ಟ್ ಎಲ್ಲ ಹಾಕ್ಕೊಂಡು ರೂಢಿ ಅಲ್ವಾ. ಸೊ ಇದು ಈ ಥರ ಶರ್ಟ್ ಅವನಿಗೆ ತುಂಬಾ ಇಷ್ಟ ಆಯಿತು. ಮದುವೆಗೂ ಕೂಡ ಹಾಕ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ. ಸೊ ಮದುವೆಗೆ ಅಂದರೆ ಎಮರ್ಜೆನ್ಸಿ ಮದುವೆಗೆ ಬೇರೆ ರಿಸೆಪ್ಷನ್ಗೆ ಮತ್ತು ಧಾರೆಗೆ ಬೇರೆ ಥರ ಕಾಸ್ಟ್ಯೂಮ್ ನಾವು ಅಂದ್ಕೊಂಡಿದ್ದೀವಿ ಈ ಥರ ಕಾಸ್ಟ್ಯೂಮ್ ಹಾಕ್ಕೊಳ್ಳೋಣ ಅಂತ. ಸೊ ಅದು ಸಪ್ರೇಟ್ ಇದೆ. ಮುಹೂರ್ತ ಮತ್ತು ರಿಸೆಪ್ಷನ್ಗೆ ಬೇರೆ ಕಾಸ್ಟ್ಯೂಮ್ ತೊಗೋಬೇಕು. ಸೊ ಇದು ಜಸ್ಟು ಬೇರೆ ಬಾಕಿ ದಿನಕ್ಕೆ ಬೇಕಾಗುತ್ತೆ ಅಂತ ಹೇಳಿ ಇದನ್ನು ತೊಗೊಂಡಿರೋದು. ಸೊ ಈ ಥರ ಶರ್ಟು ಒಂದು 3 ಈ ಥರ ಶರ್ಟು 3 ತೊಗೊಂಡಿದ್ದೀನಿ. ಹಾಗೆ ನೋಡಿ ಈ ಥರನೂ ಕೂಡ ಈ ಥರ ಶರ್ಟು ಕೂಡ ಬಂದಿದೆ, ಚೆನ್ನಾಗಿದೆ. ಸೊ ತುಂಬಾ ಚೆನ್ನಾಗಿದೆ. ಇದೊಂಥರ ಏನಂತಾರೆ ಇದು ಫ್ಯಾಬ್ರಿಕ್ ಏನು ಅಂತ ಗೊತ್ತಿಲ್ಲ. ಥರ ತುಂಬ ಸಾಫ್ಟಾಗಿದೆ. ಇದು ಫ್ಯಾಬ್ರಿಕ್ ಏನು ಅಂತ ಅಲ್ಲಿ ಹಾಕಿಲ್ಲ, ಬಟ್ ತುಂಬ ಚೆನ್ನಾಗಿದೆ ಇದು. ಮತ್ತು ಈ ಥರದ್ದೇ ನಾನು 3 ಶರ್ಟ್ ತೊಗೊಂಡೆ ನೋಡಿ. ಇದು ಒಂದು ತೊಗೊಂಡೆ. ಸೊ ಎಲ್ಲನೂ ಚೆನ್ನಾಗಿದೆ ಶರ್ಟು. ಇದೊಂದು ಈ ಥರದ್ದೊಂದು ತೊಗೊಂಡೆ. ಸೊ ಅವನಿಗೆ ಆಲ್ಮೋಸ್ಟ್ ಎಲ್ಲ ಅವನು ಸೆಲೆಕ್ಟ್ ಮಾಡಿರೋವಂಥ ಬಟ್ಟೆಗಳನ್ನೇ ನಾವು ತೊಗೊಂಡಿದ್ದು. ಅವನಿಗಂತೂ ತುಂಬ ಇಷ್ಟ ಆಯಿತು. ಸೊ ಇದೊಂದು 3 ಶರ್ಟು, ಇದೊಂದು 3 ಶರ್ಟ್ ತೊಗೊಂಡೆ. ಇದು ಶರ್ಟ್ ಒಂದು 6 ಆಯಿತು. ಈಗ ಬಂದು ಟೀ ಶರ್ಟು. ಸೊ ಟೀ ಶರ್ಟು ಕ್ಯಾಶುವಲ್ ವೇರು ಡೈಲಿ ವೇರ್ಗೆ ತುಂಬ ಬೇಕಾಗುತ್ತಲ್ವ, ಅದಕ್ಕೆ ಟೀ ಶರ್ಟ್ಗಳು ತೊಗೊಂಡ್ವಿ. ಟೀ ಶರ್ಟ್ ಅಂತೂ ಸಿಕ್ಕಾಪಟ್ಟೆ ಸಕ್ಕತ್ತಾಗಿದೆ. ಬಟ್ಟೆ ಮಾತ್ರ ತುಂಬ ಚೆನ್ನಾಗಿದೆ ನೋಡಿ. ನೋಡ್ಬೋದು ಟೀ ಶರ್ಟ್ ತುಂಬ ಚೆನ್ನಾಗಿದೆ. ಅದು ಬ್ಯಾಕ್ ಸೈಡು. ಅವನಿಗೆ ತುಂಬ ಇಷ್ಟ ಆಯಿತು. ಅವನಿಗೆ ಬಟ್ಟೆ ಆಲ್ಮೋಸ್ಟ್ ಅವನಿಗೆ ಯಾವುದೂ ಕರೆಕ್ಟಾಗಿ ಸೆಟ್ ಆಗಲ್ಲ. ಅವನಿಗೆ ತುಂಬಾ ಕಲೆಕ್ಷನ್ಸು ಸಿಗಲ್ಲ ಅವನಿಗೆ. ಸೊ ಈ ಸತಿ ಮಾತ್ರ ಕಲೆಕ್ಷನ್ ತುಂಬ ಸಿಕ್ತು, ತುಂಬ ಚೆನ್ನಾಗಿತ್ತು ಬಟ್ಟೆಗಳು. ಅದಕ್ಕೆ ಸ್ವಲ್ಪ ಬಟ್ಟೆಗಳನ್ನ ಜಾಸ್ತಿನೇ ತೊಗೊಂಡ್ವಿ. ಸೊ ನೋಡ್ಬೋದು ಈ ರೀತಿ ಟೀ ಶರ್ಟು ತುಂಬ ಚೆನ್ನಾಗಿದೆ. ಸೊ ಇದೇ ಥರ ಕ್ಲಾತಲ್ಲೇ ಇದೇ ಥರ ಫ್ಯಾಬ್ರಿಕಲ್ಲೇ ನಾವು ಒಂದು 8 ಟೀ ಶರ್ಟ್ ಏನೋ ತೊಗೊಂಡ್ವಿ. ಸೊ ಇದು ನೋಡ್ಬೋದು, ಇದು ಕೂಡ ಸಕ್ಕತ್ತಾಗಿದೆ. ಇದು ಕೂಡ ಸಕ್ಕತ್ತಾಗಿದೆ. ಸೊ ಹಾಗೆ ಇದು ಅಷ್ಟೆ, ಇದು ಕೂಡ ತುಂಬ ಚೆನ್ನಾಗಿದೆ. ಸ್ವಲ್ಪ ಮುಂದೆ ಪ್ಲೇನ್ ಆಗಿದೆ. ಇಲ್ಲಿ ಬ್ಯಾಕ್ ಸೈಡು ಈ ರೀತಿ ಕಾರಿಂದಿದೆ. ಸೊ ಈ ಗಂಡು ಮಕ್ಳಿಗೆ ಏನಂದರೆ ಸ್ಕೂಟರು ಬೈಕು ಮತ್ತು ಕಾರು ಈ ರೀತಿ ಚಿತ್ರಗಳಿದ್ರೆ ಅವ್ರಿಗೆ ತುಂಬ ಇಷ್ಟ ಆಗ್ಬಿಡುತ್ತೆ. ನನ್ನ ಮಗನಿಗೂ ಹಾಗೇ ಈ ರೀತಿ ಕಾರು ಈ ರೀತಿ ಎಲ್ಲ ಡಿಸೈನ್ ಇತ್ತಲ್ವ. ಸೊ ಹಂಗಾಗಿ ಅವ್ನಿಗೆ ತುಂಬ ಇಷ್ಟ ಆಯಿತು. ಸೊ ಇದು ನೋಡ್ಬೋದು, ಇದು ತುಂಬ ಚೆನ್ನಾಗಿದೆ. ಫಸ್ಟ್ ಟೈಲರ್ ಅಂತ ಏನೋ ಇದೆ ಇದು, ಬಟ್ ಕಲರ್ ಅಂತೂ ಸಕ್ಕತ್ತಾಗಿದೆ. ಕಲರ್ ತುಂಬ ಚೆನ್ನಾಗಿದೆ. ಅವ್ನಿಗೆ ತುಂಬ ಚೆನ್ನಾಗಿ ಕಾಣಿಸ್ತು. ಎಲ್ಲನೂ ಕೂಡ ಟ್ರಯಲ್ ಮಾಡಿ ನೋಡಿ ಅವನಿಗೆ ಇಷ್ಟ ಆದಮೇಲೆ ನಾವು ಇದನ್ನು ತೊಗೊಂಡಿರೋದು. ಸೊ ಹಾಗೆ ಇದೊಂದು 3 ಮತ್ತು ಇದೊಂದೆರಡು ಟೀ ಶರ್ಟ್ನ ತೊಗೊಂಡ್ವಿ ನೋಡಿ. ಆಲ್ಮೋಸ್ಟ್ ಅವ್ನು ತೊಗೊಂಡಿರೋ ಇದರಲ್ಲೆಲ್ಲ ಕಾರು ಕಾರು ಚಿತ್ರ ಇರೋದೆ, ಪ್ರಿಂಟೆಡ್ ಇರೋದೇ ತೊಗೊಂಡಿದ್ದಾನೆ. ಸೊ ಹಾಗೆ
ಇದು ಕೂಡ ಅಷ್ಟೇ, ಈ ರೀತಿ ಇದೆ. ಒಟ್ಟು ಟೀ ಶರ್ಟು ಇದು ಅಷ್ಟೇ, ಇದು 6 ಟೀ ಶರ್ಟ್ ತೊಗೊಂಡ್ವಿ. ಸೊ ಇದಿಷ್ಟಾಯಿತು, 6 ಟೀ ಶರ್ಟು ಮತ್ತು 6 ಶರ್ಟ್, ಜೀನ್ಸ್ ಪ್ಯಾಂಟ್ ಮೇಲೆ ಹಾಕೋ ಶರ್ಟು. ಮತ್ತು ಪ್ಯಾಂಟ್. ಸೊ 3 ಪ್ಯಾಂಟ್, ಜೀನ್ಸ್ ಪ್ಯಾಂಟನ್ನು ತೊಗೊಂಡಿದ್ದೀನಿ. ಅವನು ಫಾರ್ಮಲ್ಸು ಅಷ್ಟೊಂದು ಹಾಕಲ್ಲ, ಅವ್ನಿಗೆ ಫಸ್ಟಿಂದನೂ ನಾವು ಫಾರ್ಮಲ್ಸ್ ಅವನಿಗೆ ರೂಢಿ ಮಾಡಿಲ್ಲ. ಬಟ್ ಈಗ ರಿಸೆಪ್ಷನ್ಗೆ ಫಾರ್ಮಲ್ಸ್ ತೊಗೋಬೇಕು, ರಿಸೆಪ್ಷನ್ಗೆ ಸಪ್ರೇಟ್ ತೊಗೋಬೇಕಲ್ಲ ಅಂಥೇಳಿ ನಾವು ಜೀನ್ಸ್ ಪ್ಯಾಂಟನ್ನು 3 ತೊಗೊಂಡಿದ್ದೀವಿ. ಸೊ ಫಸ್ಟ್ದು ಒಂದು ಲಾಸ್ಟ್ ಒಂದು 6 ಮಂತ್ಸ್ ಬ್ಯಾಕ್ ಎಲ್ಲೋ ಹೋದಾಗ ಒಂದು 2 ಜೀನ್ಸ್ ಪ್ಯಾಂಟ್ ತೊಗೊಂಡಿದ್ವಿ, ಅದೊಂದು 2 ಇದೆ ಸಾಕು ಅಂದ್ಬಿಟ್ಟು ಇದೊಂದು 3 ತೊಗೊಂಡಿದ್ದೀವಿ. ಹಬ್ಬಕ್ಕೂ ಆಗುತ್ತೆ, ನೆಕ್ಸ್ಟು ಮದುವೆಗೆ ಆಗುತ್ತೆ. ಮತ್ತು ಇನ್ನೊಂದಷ್ಟು ಕೆಲವೊಂದಷ್ಟು ಶಾರ್ಟ್ಸ್ಗಳು ತೊಗೋಬೇಕು ಅವನಿಗೆ ಮನೆ ಹತ್ರ ಹಾಕ್ಕೊಳ್ಳೋಕ್ಕೆ. ಸೊ ಅದು ನಮ್ಗೆ ಅವತ್ತು ಸಿಗಲಿಲ್ಲ, ಅದಕ್ಕೆ ಸುಮ್ಮನಾದ್ವಿ. ಬೇರೆ ಕೈ ಇನ್ನೊಂದು ಸತಿ ಯಾವಾಗಾರು ಹೋದಾಗ ಅದನ್ನು ಕೂಡ ತೊಗೋಬೇಕು. ಸೊ ಇದಿಷ್ಟು ಜೀನ್ಸ್ ಪ್ಯಾಂಟು ಬಟ್ಟೆ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಜೀನ್ಸ್ ಪ್ಯಾಂಟು ಕಲೆಕ್ಷನ್ನು ತುಂಬ ಚೆನ್ನಾಗಿದೆ. ಸೊ ನೋಡ್ಬೋದು. ಸೊ ಇಷ್ಟೇ ಸ್ನೇಹಿತರೆ, ನನ್ನ ಮಗನಿಗೆ ಶಾಪಿಂಗ್ ಮಾಡಿದ್ದಷ್ಟೇ ಈ ವಿಡಿಯೋದಲ್ಲಿ. ಸೊ ಹಾಗೆ ನಾವು ಇನ್ನು ಮದುವೆಗೆ ಶಾಪಿಂಗ್ ಮಾಡೋದಿದೆ. ಸೊ ಮದುವೆ ಶಾಪಿಂಗು ಇನ್ನು ಮುಂದಕ್ಕೆ ಹೋಗ್ತಾನೆ ಇದೆ. ಹಬ್ಬ ಎಲ್ಲ ಆಗಲಿ ಅಂತ ಕಾಯ್ತಾ ಇದ್ದೀವಿ, ಇಲ್ಲ ಹಬ್ಬಕ್ಕೆ ಮುಂಚೆನೇ ತಂದುಬಿಡೋಣ ಅಂತ ನಾವು ಅಂದ್ಕೊಂಡಿದ್ದೀವಿ. ಸೊ ನೋಡೋಣ ಹೇಗಾಗುತ್ತೆ ಹಾಗೆ ಗೊತ್ತಿಲ್ಲ. ಸೊ ಖಂಡಿತವಾಗ್ಲೂ ನಾವು ಸ್ಯಾರಿ ಶಾಪಿಂಗ್ ಎಲ್ಲ ಮಾಡಿದಾಗ ಆದರೆ ನಾನು ವಿಡಿಯೋ ಮಾಡ್ತೀನಿ, ಏಕೆಂದರೆ ಫುಲ್ ಜವಾಬ್ದಾರಿ ಈಗ ನಮ್ಮದೇ ಆಗಿರೋದ್ರಿಂದ ನಾವು ಎಲ್ಲ ಕಡೆನೂ ನಾನೇ ವಿಡಿಯೋ ಮಾಡಿಕೊಂಡು ನಾನೇ ಎಲ್ಲ ಇದು ಮಾಡಿಕೊಂಡು ಮಾಡೋಕ್ಕಾಗಲ್ಲ. ಸೊ ನೋಡ್ತೀನಿ, ಅದೇ ಇಲ್ಲಾಂದರೆ ನನ್ನ ಮನೆಗೆ ಸ್ಯಾರೀಸ್ ಎಲ್ಲ ತಂದಮೇಲೆ ಮನೇಲೂ ಕೂಡ ಬಂದು ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ, ಯಾವ ಥರ ಸ್ಯಾರೀಸ್ನ ತೊಗೊಂಡು ಬಂದ್ವಿ ಅಂತ ಹೇಳ್ಬಿಟ್ಟು ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಸೊ ಹಾಗೆ ಸ್ನೇಹಿತರೆ, ಈ ವಿಡಿಯೋ ಇಷ್ಟೇ. ಈ ಒಂದು ಶಾಪಿಂಗ್ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಕೇಳಿಕೊಂಡು ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್.